ಅಭಾವ ಇದೆ. ಈಗಿದ್ರೂ ಕೂಡ ರಾತ್ರೋರಾತ್ರಿ ನೀವು KRS ಇಂದ ತಮಿಳುನಾಡಿಗೆ ನೀರು ಹರಿಸಿದ್ದೀರ ಅಂತ ಬಿಜೆಪಿ ಅವರು ಆರೋಪ ಮಾಡಿದ್ದಾರೆ ಸರ್. ಈ ಬಗ್ಗೆ ಈಗ ಮಳೆ ಇಲ್ಲ, ಮಳೆ ಕಡಿಮೆ ಆಗಿರೋದ್ರಿಂದ ಅದು 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಆಗಿರ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಈ ವರ್ಷನೇ. ಡ್ಯಾಮುಗಳು ಕೂಡ ತುಂಬಿಲ್ಲ, ನೀರು ಕೂಡ ಬರ್ತಿಲ್ಲ, ಒಳಹರಿವೇ ಇಲ್ಲ. ಹಿಂದಿನ ವರ್ಷ ಇಷ್ಟೊತ್ತಿಗೆ ಬಹುತೇಕ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿತ್ತು. ಆಮೇಲೆ ನಾನು ಕೂಡ ಬಿಜೆಪಿಯವರು ಮಾಡಿರ್ತಕ್ಕಂಥ ಟ್ವೀಟ್ ನೋಡಿದೆ. KRS ಅಲ್ಲಿ ತಮಿಳುನಾಡಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಅಂತೇಳಿ ಬಿಜೆಪಿಯವರು ಅವರ ಪಕ್ಷದ ಪಕ್ಷದ ಒಂದು ಪೋಸ್ಟ್ ಎಕ್ಸೆಲ್ಲ ಯಾವುದರಲ್ಲ ಮಾಡಿದ್ದಾರೆ. ಆಮೇಲೆ ವಿಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಮತ್ತೆ ವಿಪಕ್ಷದ ನಾಯಕರಿಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಹೇಳಿದ್ದಾರೆ. ನಮ್ಮ BWSPನವರು ನೀರಿನ ಮಟ್ಟ ನಾವು ಪಂಪ್ ಮಾಡ್ತೀವಲ್ಲ ಬ್ಯಾಂಗ್ಳೂರಿಗೆ, ಅಲ್ಲಿ ಬಹಳ ಕಡಿಮೆ ಆಗಿತ್ತು, ಬರೀ 7 ಅಡಿಗೆ ಬಂದಿತ್ತು. ಅದರಿಂದ ನೀರು ಹೆಚ್ಚು ಮಾಡಬೇಕು, ಇಲ್ಲಾಂದರೆ ಬ್ಯಾಂಗ್ಳೂರಿಗೆ ಪಂಪ್ ಮಾಡೋಕ್ಕಾಗಲ್ಲ ಅಂತೇಳಿದ್ದಕ್ಕೆ ಅವರು ಪತ್ರ ಬರೆದಿದ್ರು ನಮ್ಮ ಸೆಕ್ರೆಟರಿ ಅವರಿಗೆ, ನಮ್ಮ ಇಲಾಖೆ ಸೆಕ್ರೆಟರಿ ಅವರಿಗೆ. ಅದಕ್ಕೆ ಕುಡಿಯೋ ನೀರಿಗೆ ಮಾತ್ರ ನೀರು ಬಿಟ್ಟಿದ್ದಾರೆ. ಮತ್ತೆ ಬೆಂಗಳೂರಿಂದ ಕರ್ನಾಟಕದಿಂದ ಆಚೆ ತಮಿಳುನಾಡಿಗೆ ಹೋಗ್ಬೇಕಾದ್ರೆ ಬಿಳಿಗುಂಡ್ಲು ಹತ್ರ ಮೆಜರ್ಮೆಂಟ್ಸ್ ಇರುತ್ತೆ. ಅಲ್ಲಿ ವಿಪಕ್ಷದ ನಾಯಕರು ಬಿಜೆಪಿಯವರು ಅಲ್ಲಿ ಎಷ್ಟು ನೀರು ಬಿಳಿಗುಂಡ್ಲು ಹತ್ರ ಆಚೆ ಹೋಗಿದೆ ಅಂತ ಮಾಹಿತಿ ತಗೊಂಡ್ಬಿಟ್ರೆ ಅವರು ಟ್ವೀಟ್ ಮಾಡೋ ಪ್ರಶ್ನೆನೇ ಬರಲ್ಲ, ಮತ್ತು ಈ ರೀತಿ ಕಾಮೆಂಟ್ ಮಾಡೋ ಪ್ರಶ್ನೆನೂ ಬರಲ್ಲ. ನಾವು ಯಾವುದೂ ತಮಿಳುನಾಡಿಗೂ ನೀರು ಬಿಟ್ಟಿಲ್ಲ, ಕುಡಿಯೋ ನೀರು ಮಾತ್ರ ಬೆಂಗಳೂರಿಗೆ ಬಿಟ್ಟಿರ್ತಕ್ಕಂಥದ್ದು. ಬೇಕಾದ್ರೆ ಮಾಹಿತಿ ಅವ್ರಿಗೂ ಕೂಡ ಕಳಿಸ್ತೀನಿ. ಈಗ ಒಂದು ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿ ಅಂತಿದೆ, ತಿಂಗಳಿಗೊಂದ್ಸಲಿ ಮೀಟಿಂಗ್ ಆಗ್ತಾ ಇರುತ್ತೆ. ಅವರು ನಮ್ಮಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ, ನಮಗೆ ಇರ್ತಕ್ಕಂಥ ನೀರಲ್ಲಿ ಕುಡಿಯೋ ನೀರಿಗೆ ಎಷ್ಟು ಬೇಕು ಅದನ್ನೆಲ್ಲ ನೋಡ್ಕೊಂಡವರು ಬಿಡಬೇಕೋ ಬಿಡಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಹೋದ ಮೀಟಿಂಗಲ್ಲೂ ಕೂಡ ನೀರಿಲ್ಲ ಅಂತೇಳಿ, ಮಳೆ ಬರಲಿ ಮುಂದಕ್ಕೆ ಅಂತೇಳಿ ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕಿದೆ. ಈಗ ಮೇಕೆದಾಟು ನಮಗೆ ವ್ಯವಸಾಯಕ್ಕೆ ಏನೂ ನಮಗೆ ನೀರು ಸಿಗಲ್ಲ. ನಮಗೆ ಬೆಂಗಳೂರಿಗೆ 4.75 TMC ಕುಡಿಯೋ ನೀರು ಸಿಗುತ್ತೆ, 400 ಮೆಗಾವ್ಯಾಟ್ ವಿದ್ಯುತ್ ಸಿಗುತ್ತೆ ಅಷ್ಟೇ. ನಾವಲ್ಲಿ ವ್ಯವಸಾಯಕ್ಕೆ ನಾವು ಜಮೀನು ಉಪಯೋಗಿಸಾಗೂ ಇಲ್ಲ. ಮತ್ತು ಅಲ್ಲಿ ನಾವೇನು ಸ್ಟೋರೇಜ್ ಮಾಡ್ತೀವಿ ಅದು ತಮಿಳುನಾಡಿನ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಅಲ್ಲಿ ಡ್ಯಾಮ್ ಇದ್ದಿದ್ರೆ ಅಂತ ಇಟ್ಕೊಳ್ಳೋಣ, ಈಗ ತಮಿಳುನಾಡಿನವ್ರಿಗೆ ನಾವು ನೀರು ಬಿಡ್ಬೋದಿತ್ತು. ಡ್ಯಾಮ್ ಇಲ್ಲದೆ ಇರೋದ್ರಿಂದ, ಸ್ಟೋರೇಜ್ ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕ್ಕಾಗಲ್ಲ, ಅವ್ರು ಕೇಳೋಕ್ಕೂ ಆಗಲ್ಲ. ಈಗ ನಮ್ಮಲ್ಲಿ ನೀರೇ ಇಲ್ವಲ್ಲ. ಇದರಿಂದ ತಮಿಳುನಾಡು ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ರೈತರಿಗೆ ಬೆನಿಫಿಟ್ ಅಷ್ಟೇ. ಈಗ 2 ಬಾರಿ ಈಗ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಮಹದಾಯಿ ತೀರ್ಮಾನ ಮಾಡಲಿ. ಆಮೇಲೆ ಕೃಷ್ಣಾದು ಆಂಧ್ರ ಬಿಜೆಪಿ ಅಲಿಯನ್ಸ್ ಅಲ್ವಾ, ಕೃಷ್ಣ ರಿವರ್ ಬಗ್ಗೆ ನೋಟಿಫಿಕೇಶನ್ ಮಾಡಲಿ. ಯಾಕಂದ್ರೆ ಬಿಜೆಪಿ ಅವರೆಲ್ಲ ಒಂದೇ ಟೀಮ್ ಅಲ್ವಾ. ನವಲಿ ಡ್ಯಾಮ್ ಬಗ್ಗೆ ಏನಾದರೂ ನಿರ್ಧಾರ ಆಯ್ತಾ ಸರ್? ನವಲಿ ಡ್ಯಾಮ್ ಮಾಡೋದು ಅದು 3 ರಾಜ್ಯಗಳು ಕೂತು ಮಾತಾಡಬೇಕು. ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಇನ್ನೂ ಸ್ವಲ್ಪ ಸಮಯ ಬೇಕು ಮಾಧ್ಯಮಗಳಿಗೆ ಹೇಳೋದಕ್ಕೆ. ಈಗ ಈ ಸರ್ಕಾರಕ್ಕೆ ನಾಳೆ 1 ತಿಂಗಳು ತುಂಬಿದೆ, ಪೂರ್ಣ ವರ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಿಲ್ಲ. ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಅಲ್ಲ ಸರ್, ಮುಂಗಾರು ಹೊತ್ತು ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ ಸರ್, ಇನ್ನ ಆಗುತ್ತೆ, ಬೇಗ ಆಗುತ್ತೆ ಸರ್. ಈಗ ದಕ್ಷಿಣ ಭಾರತದಲ್ಲಿ ನದಿ ಜೋಡಣೆ ವಿಚಾರ ಈಗ ಮೊನ್ನೆ ಚರ್ಚೆ ಆಗ್ತಾ ಇದೆ, ಅದು ಪ್ರೋಸೆಸ್ ಮಾಡ್ತೀರಾ ಹೇಗೆ? ಇಂಟರ್ಲಿಂಕು ಈಗಾಗಲೇ ಕೇಂದ್ರ ಸರ್ಕಾರ ಅದರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ನದಿಗಳೆಲ್ಲ ಲಿಂಕ್ ಆದರೆ ಒಳ್ಳೇದೇ. ನಮ್ಮ ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಒಳ್ಳೇದು. ಯಾಕೆಂದ್ರೆ 3 ಜನ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಬಂದಿದ್ದಾಗ ಈ ಪ್ರಸ್ತಾಪ ಇಟ್ಟಿದ್ದಾರೆ. ಮೊನ್ನೆ ಒಂದೇ ಸಲ ಚರ್ಚೆಯಲ್ಲಿ ಇದೆಲ್ಲ ತೀರ್ಮಾನ ಆಗಲ್ಲ. ಇನ್ನೂ 2-3 ಮೀಟಿಂಗ್ಸ್ ಆದಾಗ
ನಾವಾಗಲಿ ಆಂಧ್ರ ಪ್ರದೇಶ ಆಗಲಿ ತಮಿಳುನಾಡು ಆಗಲಿ ತೆಲಂಗಾಣ ಆಗಲಿ ಕೂತು ಮಾತಾಡಿಕೊಂಡ್ರೆ ಎಲ್ಲ ರಾಜ್ಯಗಳ ರೈತರಿಗೆ ಅನುಕೂಲ. ಸುಮ್ಮನೆ ಕೋರ್ಟು ಕಚೇರಿ ಅಂದ್ಕೊಂಡ್ರೆ ಏನಾಗುತ್ತೆ, ವರ್ಷಗಟ್ಟಲೆ ತಳ್ಕೊಂಡು ದಶಕಗಳ ಕಾಲ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈಗ ಗೃಹ ಜ್ಯೋತಿ ಇದರಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಜಾತಿ ಕಲಂನ ಉಲ್ಲೇಖ ಮಾಡಿರುವಂಥದ್ದು ಏನಕ್ಕೆ ಸರ್, ಯಾವ ಉದ್ದೇಶ? ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇ. ಡೇಟಾ ಸಂಗ್ರಹಣ ಡೇಟಾ ಬೇಕಾಗುತ್ತೆ. ಡೇಟಾ ಇದ್ರೆ ಒಳ್ಳೇದಲ್ವಾ? ಈಗ ಮಕ್ಕಳು ಎಷ್ಟು ಜನ, ಆಮೇಲೆ ನಮ್ಮ ಎಂಪ್ಲಾಯೀಸ್ ಎಷ್ಟು ಜನ, ಆಮೇಲೆ ಸೀನಿಯರ್ ಸಿಟಿಸನ್ ಎಷ್ಟು ಜನ ಓಡಾಡ್ತಾರೆ ಅಂತ ಲೆಕ್ಕ ಬೇಕಲ್ಲ, ಅದಕ್ಕೆ ತಗೊಂಡು ಮತ್ತೊಂದು ಜಾತಿ ಗಣತಿನ ಜಾತಿ ಗಣತಿ ಅಲ್ಲ, ಕ್ಲಾರಿಟಿ ಸಿಗಲಿ ಅಂತ ಮಾಡ್ತಾ ಇದ್ದಾರೆ. ಸರ್, ನಿನ್ನೆ ಜಯನಗರದಲ್ಲಿ ಈ ಕರಪತ್ರಗಳನ್ನ ಮನೆ ಮನೆಗೆ ಹಂಚುತ್ತಾ ಇದ್ದಾರೆ ಅಂತೇಳಿ ಆರೋಪ ಎದುರಾಗಿತ್ತು. ನಿನ್ನೆ SIR ಸಂದರ್ಭದಲ್ಲಿ SIR ಮಾಡುವಂಥ ಸಂದರ್ಭದಲ್ಲಿ BLA ಹೋಗ್ತಾರೆ, BLA BLO ಎಲ್ಲ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯವರು ಪಾಂಪ್ಲೆಟ್ಟು, ಅಲ್ಲಿ ನಾಯ್ಡು ಅಂತ ಎಕ್ಸ್ ಕಾರ್ಪೊರೇಟರ್ ಇದ್ರು, ಅವರೇ ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಅದನ್ನು ಮನೆ ಮನೆಗೆ ಹಂಚ್ತಾ ಇದ್ರು. ಆಮೇಲೆ ನಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅಬ್ಜೆಕ್ಷನ್ ಮಾಡಿ ಪೊಲೀಸ್ ಕಂಪ್ಲೇಂಟು ಕೂಡ ಇವರಿಗೆ ಕಮಿಷನರ್ಗೆ, ಝೋನಲ್ ಕಮಿಷನರ್ಗೆ, ಸೌತ್ ಕಮಿಷನರ್ಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಅವರು ಅದರ ಮೇಲೆ ಕ್ರಮ ತಗೋಬೇಕು. ಕೊಟ್ಟಿರೋದು ನಿಜ, ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ.